Hello everyone, welcome to online LMS classes from Department of Collegiate and Technical Education. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಆನ್ಲೈನ್ LMS ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. In this session, this is for Diploma Civil Engineering second semester students. The subject is Basic Surveying and the code is 20CE22P. In this session, we are going to continue the continuation part of Compass Surveying, that is Unit 3, and this is Session 3. ಅಂದರೆ ಮೂರನೇ ಸೆಷನ್ ಇದು ಮೂರನೇ ಯೂನಿಟ್ನ ಮೂರನೇ ಸೆಷನ್ನು ಕಾಂಪಾಸ್ ಸರ್ವೇಯಿಂಗ್ನ ಕಂಟಿನ್ಯೂಷನ್ ಪಾರ್ಟ್. ಇದು ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ಎರಡನೇ ಸೆಮಿಸ್ಟರ್ ಸ್ಟೂಡೆಂಟ್ಸಿಗೆ ಅನ್ವಯವಾಗುತ್ತೆ. ಸೊ ದ ಸಬ್ಜೆಕ್ಟ್ ನೇಮ್ ಇಸ್ ಬೇಸಿಕ್ ಸರ್ವೇಯಿಂಗ್. ಸೊ ಕೋಡ್ ಹೇಳಿದೆ ನಾನು 20CE22P. ಸೊ ಹಿಯರ್ ಈ ಸೆಷನ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ let us just recall the previous session contents. So what we have discussed in our previous session ಅನ್ನೋದನ್ನ ಒಂದು ಸ್ಮಾಲ್ ಬ್ರಷ್ ಅಪ್ ಮಾಡೋಣ. ಮೊದಲನೇದು ಟೆಕ್ನಿಕಲ್ ಟರ್ಮ್ಸ್ ಯೂಸ್ಡ್ ಇನ್ ಕಾಂಪಾಸ್ ಸರ್ವೇಯಿಂಗ್. ಏನೇನು ಟೆಕ್ನಿಕಲ್ ಟರ್ಮ್ಸ್ ಉಪಯೋಗಿಸಿದ್ವಿ? ಬೇರಿಂಗ್ಸ್. ವಾಟ್ ಈಸ್ ಬೇರಿಂಗ್ಸ್ ಅಂತಂದ್ರೆ ಏನು? ಟ್ರೂ ಬೇರಿಂಗ್. ದೇರ್ ಆರ್ 3 ಟೈಪ್ಸ್ ಆಫ್ ಬೇರಿಂಗ್ಸ್ ಬರುತ್ತೆ: ಟ್ರೂ ಬೇರಿಂಗ್, ಮ್ಯಾಗ್ನೆಟಿಕ್ ಬೇರಿಂಗ್ ಆ್ಯಂಡ್ ಆರ್ಬಿಟರಿ ಬೇರಿಂಗ್. ಅಂದರೆ ದ ಹಾರಿಜಾಂಟಲ್ ಆ್ಯಂಗಲ್ ಮೆಜರ್ಡ್ ಫಾರ್ ಎ ಲೈನ್ ವಿತ್ ರೆಫರೆನ್ಸ್ ಟು ಸಮ್ ರೆಫರೆನ್ಸ್ ಲೈನ್, ರೆಫರೆನ್ಸ್ ಪ್ರೆಸೆಂಟ್ ಲೈನ್, ಅದನ್ನು ಬೇರಿಂಗ್ ಅಂತ ಕರಿತೀವಿ. ವಿತ್ ರೆಫರೆನ್ಸ್ ಟು ಮೆರಿಡಿಯನ್, ಅದನ್ನು ಬೇರಿಂಗ್ ಅಂತ ಕರಿತೀವಿ. ಸೊ ಮೆರಿಡಿಯನ್ಸಲ್ಲಿ ಕೂಡ 3 ಥರ ಬರುತ್ತೆ: ಟ್ರೂ ಮೆರಿಡಿಯನ್, ಮ್ಯಾಗ್ನೆಟಿಕ್ ಮೆರಿಡಿಯನ್ ಆ್ಯಂಡ್ ಆರ್ಬಿಟ್ರಿ ಮೆರಿಡಿಯನ್. ಸೊ ಈ ಮೂರು ಏನು ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಟ್ರೂ ಮೆರಿಡಿಯನ್ ಅಂತಂದರೆ ಸೊ ಇಟ್ ಈಸ್ ದಿ ಟ್ರೂ ನಾರ್ತ್ ಅಂತ ಹೇಳ್ಬೋದು. ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತಂದರೆ ಸೊ ದ ಡೈರೆಕ್ಷನ್ ಶೋನ್ ಬೈ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡಲ್ ಈಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್. And arbitrary meridian is, it is an imaginary meridian which we have considered for any particular measurement, bearing measurement or angle measurement. Adana arbitrary meridian anta kariತೀವಿ. So true bearing andre the bearing or the horizontal angle measured with reference by taking the reference true meridian reference ತಗೊಂಡ್ರೆ true bearing, magnetic meridian reference ತಗೊಂಡ್ರೆ magnetic bearing, ಮತ್ತು arbitrary meridian reference ತಗೊಂಡ್ರೆ arbitrary bearing ಆಗುತ್ತೆ. These are the technical terms we have discussed in our previous session. And system of bearings, there are 2 system of bearings. ಎರಡು ಸಿಸ್ಟಮ್ ಬರುತ್ತೆ: ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್, WCB ಅಂತ ಕರಿತೀವಿ, ಆ್ಯಂಡ್ ರೆಡ್ಯೂಸ್ಡ್ ಬೇರಿಂಗ್ ಸಿಸ್ಟಮ್, ಅದನ್ನು ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್ ಅಂತ ಕೂಡ ಕರಿತೀವಿ ನಾವು. ಸೊ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮಲ್ಲಿ ಮತ್ತು ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮಲ್ಲಿ ಬೇರಿಂಗ್ಸ್ ಮತ್ತು ಆ್ಯಂಗಲ್ಸ್ನ ಹೇಗೆ ಮೆಜರ್ ಮಾಡೋದು ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಆ್ಯಂಡ್ ಆಲ್ಸೋ ಎಕ್ಸಾಂಪಲ್ಸ್ ಆನ್ ಕನ್ವರ್ಷನ್ ಫ್ರಮ್ ಒನ್ ಬೇರಿಂಗ್ ಟು ಅದರ್ ಬೇರಿಂಗ್. ಅಂದರೆ WCB ಇಂದ RBಗೆ ಹೇಗೆ ಕನ್ವರ್ಟ್ ಮಾಡಬೇಕು, ರೆಡ್ಯೂಸ್ ಬೇರಿಂಗ್ ಇಂದ WCBಗೆ ಹೇಗೆ ಕನ್ವರ್ಟ್ ಮಾಡಬೇಕು. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಸೆಷನ್. ಸೆಕೆಂಡ್ ಸೆಷನ್ ಒಳಗಡೆ ಇದನ್ನೆಲ್ಲದನ್ನು ನಾವು ಕಲ್ತಿರ್ತೀವಿ. ನಾವು ಸೊ ವಾಟ್ ಆರ್ ದ ಟೇಬಲ್ ಆಫ್ ಕಂಟೆಂಟ್ಸ್ ಫಾರ್ ದಿಸ್ ಸೆಷನ್? ಈ ಒಂದು ಸೆಷನ್, ಈ ಒಂದು ಗಂಟೆ ಪಾಠಕ್ಕೆ ನಾವು ಏನೇನು ಕಂಟೆಂಟ್ನ ಕಲಿತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ವಾಟ್ ಈಸ್ ಟ್ರಾವರ್ಸ್? ಸೊ ಕಾಂಪಾಸ್ ಟ್ರಾವರ್ಸ್, ಜಸ್ಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ ದ ಡೆಫಿನೇಷನ್ ಎಕ್ಸ್ಪ್ಲೈನ್ ಮಾಡಿದೆ ನಾನು. ನೆಕ್ಸ್ಟ್ ಅದೇ ಕಾಂಪಾಸ್ ಟ್ರಾವರ್ಸಿಂಗ್ ಅಂತಂದ್ರೇನು? ಓಪನ್ ಆ್ಯಂಡ್ ಕ್ಲೋಸ್ ಟ್ರಾವರ್ಸಿಂಗ್. ದೇರ್ ಆರ್ 2 ಟೈಪ್ಸ್ ಆಫ್ ಟ್ರಾವರ್ಸಿಂಗ್ ಬರುತ್ತೆ: ಓಪನ್ ಮತ್ತು ಕ್ಲೋಸ್. ಅದರ ಡೆಫಿನೇಷನ್. ನೆಕ್ಸ್ಟ್ ಫೋರ್ ಬೇರಿಂಗ್ ಆ್ಯಂಡ್ ಬ್ಯಾಕ್ ಬೇರಿಂಗ್. ಬೇರಿಂಗ್ ಅಷ್ಟೇ ನಾವು ಕಲ್ತಿದ್ವಿ: ಟ್ರೂ ಬೇರಿಂಗ್, ಮ್ಯಾಗ್ನೆಟಿಕ್ ಬೇರಿಂಗ್ ಆ್ಯಂಡ್ ಆರ್ಬಿಟ್ರಿ ಬೇರಿಂಗ್. ಸೊ ಅಲ್ಲಿ ನೀವು ಪ್ರತಿಯೊಂದು ಬೇರಿಂಗ್ನು ಈ 3 ಥರದ ಬೇರಿಂಗಲ್ಲಿ ಯಾವುದೇ ಲೈನ್ದು ಬೇರಿಂಗ್ ಮೆಜರ್ ಮಾಡಬೇಕಾದ್ರೆ, ಆ್ಯಂಗಲ್ ಮೆಜರ್ ಮಾಡಬೇಕಾದ್ರೆ ದೇರ್ ಆರ್ 2 ಟೈಪ್ಸ್ ಆಫ್ ಬೇರಿಂಗ್ಸ್ ಬರುತ್ತೆ: ಫೋರ್ ಬೇರಿಂಗ್ ಆ್ಯಂಡ್ ಬ್ಯಾಕ್ ಬೇರಿಂಗ್. ಅದೇನು ಅಂತ ತಿಳ್ಕೊಳ್ಳೋಣ. Next, calculation of interior and exterior angles from bearings at a station. So both the whole circle bearing system and reduced bearing system. So interior ಮತ್ತು exterior angles ಎರಡರದ್ದು ಬೇರಿಂಗ್ಸ್ನ ಹೇಗೆ ಕಂಡುಹಿಡಿಯೋಣ ಅನ್ನೋದನ್ನು ನಾವು ಕಲಿಯೋಣ. So these are the table of contents for this session. Now let us start one by one. What is traversing? So traversing ಅಂತಂದರೆ there are traversing is a series of connected lines whose lengths and directions are to be measured, and the process of surveying to find such measurements is known as traversing. Andre it is a series of connected lines whose lengths and directions are to be measured. Ill nodi, series of connected lines. Look at here, this is one line AB, BC, CD, DE, EF and FA. ಈ ಥರ series ಅಂತಂದರೆ ಒಂದಕ್ಕೊಂದು ಕನೆಕ್ಟ್ ಆಗಿರೋಂಥದ್ದು, ಒಂದಕ್ಕೊಂದು ಲೈನಲ್ಲಿ ಇರ್ತಕ್ಕಂಥದ್ದು, ಒಂದೇ ಒಂದು ಸೀರೀಸಲ್ಲಿ ಇರ್ತಕ್ಕಂಥದ್ದು. ಸೊ ಇಟ್ ಈಸ್ ಅ ಸೀರೀಸ್ ಆಫ್ ಕನೆಕ್ಟೆಡ್ ಲೈನ್ಸ್ ಹೂಸ್ ಲೆನ್ಸ್ ಮತ್ತು ಡೈರೆಕ್ಷನ್ಸ್ನ ಮೆಜರ್ ಮಾಡಬೇಕಾಗಿರುತ್ತೆ. ಅದನ್ನು ಟ್ರಾವರ್ಸ್ ಅಂತ ಕರಿತೀವಿ. ಅಂದರೆ ಇಟ್ ಈಸ್ ಸೀರೀಸ್ ಆಫ್ ಕನೆಕ್ಟೆಡ್ ಲೈನ್ಸ್. ಸೊ ಸಪ್ರೇಟ್ ಇರಲ್ಲ ಲೈನ್ಸ್, ಎರಡು ಒಂದಕ್ಕೊಂದು ಕನೆಕ್ಟ್ ಆಗಿರೋಂಥ ಲೈನ್ಸ್ದು ಸೀರೀಸಿಗೆ ಒಂದು
ಸೀರೀಸ್ಗೆ ಏನಂತ ಕರಿತೀವಿ ನಾವು ಟ್ರಾವರ್ಸ್. ಸೊ ಆ ಸೀರೀಸ್ ಆಫ್ ಲೈನ್ಸ್ನ ನಾವು ಏನು ಮಾಡ್ತೀವಿ, ಲೆಂತನ್ನು ಮೆಷರ್ ಮಾಡ್ತೀವಿ ಮತ್ತು ಡೈರೆಕ್ಷನ್ನ ಮೆಷರ್ ಮಾಡ್ತೀವಿ. ಡೈರೆಕ್ಷನ್ ಅಂದರೆ ವೇರ್ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್, ವೆದರ್ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ನಾರ್ತ್, ವೆದರ್ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಸೌತ್ ಆರ್ ಟುವರ್ಡ್ಸ್ ಈಸ್ಟ್ ಆರ್ ಟುವರ್ಡ್ಸ್ ವೆಸ್ಟ್, ಆರ್ 30 ಡಿಗ್ರಿ ಫ್ರಮ್ ಈಸ್ಟ್ ಆರ್ 25 ಡಿಗ್ರಿ ಫ್ರಮ್ ನಾರ್ತ್ ಆರ್ 80 ಡಿಗ್ರಿ ಫ್ರಮ್ ಸೌತ್. ಈ ಥರ ನಾವು ಅದು ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಅನ್ನೋದನ್ನು ಮತ್ತು ಅದರ ಲೆಂತನ್ನು ಮೆಷರ್ ಮಾಡ್ತೀವಿ, ಅದನ್ನು ಟ್ರಾವರ್ಸಿಂಗ್ ಅಂತ ಕರಿತೀವಿ. So in general, chains are used to measure the length and compass or theodolite are used to measure the direction of traverse. So usually ನಾವು traversing ಅಂತಂದ್ರೆ ಏನಂದ್ವಿ, series of connected lines whose lengths and directions need to be measured. Usually lengths ನ ನಾವು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ, either by chain or by tape, correct? So whereas directions ನ angles ನ ಅಥವಾ bearings ನ ಮೆಜರ್ ಮಾಡೋದನ್ನ ಯಾವುದರಿಂದ, either by compass or by theodolite. So compass ಅಥವಾ theodolite ಅನ್ನೋ ಇನ್ಸ್ಟ್ರೂಮೆಂಟ್ನ ಅಥವಾ ಟೋಟಲ್ ಸ್ಟೇಷನನ್ನು nowadays it is used. ಸೊ ಈ ಥರ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಡೈರೆಕ್ಷನ್ಸ್ನ ಫೈಂಡ್ ಔಟ್ ಮಾಡ್ತೀವಿ, ಯಾವ ಡೈರೆಕ್ಷನ್ ಹೋಗ್ತದೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಟ್ರಾವರ್ಸ್. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರಾವರ್ಸ್ ಮೇಜರ್ಲಿ, ನೇಮ್ಲಿ ಒನ್ ಈಸ್ ಓಪನ್ ಟ್ರಾವರ್ಸ್ ಆ್ಯಂಡ್ ಒನ್ ಈಸ್ ಕ್ಲೋಸ್ ಟ್ರಾವರ್ಸ್. ಓಪನ್ ಟ್ರಾವರ್ಸ್ ಮತ್ತು ಕ್ಲೋಸ್ ಟ್ರಾವರ್ಸ್ ಅಂತ ಎರಡು ಟೈಪ್ಸ್ ಆಫ್ ಟ್ರಾವರ್ಸ್ ಬರುತ್ತೆ. ಅದೇನಂತ ಒಂದೊಂದಾಗಿ ಕಲಿತಾ ಹೋಗೋಣ. ಓಪನ್ ಟ್ರಾವರ್ಸ್. So look at the picture. It is an open traverse. It is a series of lines connected together. So ಇಲ್ಲಿ ನೋಡಿ, AB is connected to BC, BC to CD, CD to DE, DE to EF. ಈ ಥರ ಕನೆಕ್ಟ್ ಆಗ್ತಾ ಹೋಗುತ್ತೆ. ಏನು ಓಪನ್ ಟ್ರಾವರ್ಸ್ ಅಂತಂದರೆ, ಈ ಟ್ರಾವರ್ಸ್ ಇಸ್ ಸೆಟ್ ಟು ಬಿ ಓಪನ್ ಟ್ರಾವರ್ಸ್ when the traverse starts at one point and terminates at another point. ಸೊ ಅಂದರೆ ಟ್ರಾವರ್ಸ್ ಸ್ಟಾರ್ಟ್ ಆಗೋದು ಒಂದು ಪಾಯಿಂಟಲ್ಲಿ, ಎಂಡ್ ಆಗೋದು ಇನ್ನೊಂದು ಪಾಯಿಂಟಲ್ಲಿ, ಅದನ್ನು ಓಪನ್ ಟ್ರಾವರ್ಸ್ ಅಂತ ಕರಿತೀವಿ. ಸೊ ಓಪನ್ ಟ್ರಾವರ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ unclosed traverse. It isn't suitable for surveying of roads, coastal lines, railways. ಈ ಥರ ಟ್ರಾವರ್ಸನ್ನು ನಾವು ಎಲ್ಲಿ ಯೂಶ್ವಲಿ ಯಾವ ವರ್ಕ್ಸಲ್ಲಿ ಮಾಡ್ತೀವಿ ಅಂದರೆ, ಕೋಸ್ಟಲ್ ಲೈನ್ಸ್ ಅಂತಂದರೆ ನಮ್ಮ ಸಮುದ್ರದ ತೀರದಲ್ಲಿರ್ತಕ್ಕಂಥ ಕೋಸ್ಟಲ್ ಲೈನ್ಸ್ನ ಲ್ಯಾಂಡ್ ಬೌಂಡ್ರಿನ ಫೈಂಡ್ ಔಟ್ ಮಾಡಬೇಕಾದ್ರೆ, ಸೊ ಕೋಸ್ಟಲ್ ಲೈನ್ಸ್ ಯಾವಾಗ ಎಂಡೇ ಆಗೋದಿಲ್ಲ, ಅದು ಸ್ಟಾರ್ಟ್ ಆಗಿತ್ತು ಅಂತ ಎಲ್ಲೋ ಒಂದು ಕಡೆ ಹೋಗಿ ನಿಲ್ಲುತ್ತೆ, ಆ ಥರ. ಆಮೇಲೆ ರೋಡ್ ಸರ್ವೆ ಮಾಡಬೇಕಾದ್ರೆ, ಹೈವೇಸ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ, ಸೊ ನಾವು ಈ ಥರ ಓಪನ್ ಟ್ರಾವರ್ಸ್ನ ಉಪಯೋಗಿಸ್ಬೋದು. ಆಮೇಲೆ ರೈಲ್ವೇಸ್ ಆಗಿರ್ಬೋದು, ಈ ಥರ. ಸೊ ಈ ಥರ ಲೆಂತ್, ಲೀನಿಯರ್ ಮೆಜರ್ಮೆಂಟ್ಸ್ ಜಾಸ್ತಿ ಇರ್ತಕ್ಕಂಥ ಕಂಡೀಷನ್ಸಲ್ಲಿ ನಾವು ಓಪನ್ ಟ್ರಾವರ್ಸ್ನ ಉಪಯೋಗಿಸ್ತೀವಿ, ಕಂಡಕ್ಟ್ ಮಾಡ್ತೀವಿ. ಓಪನ್ ಟ್ರಾವರ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ಕ್ಲೋಸ್ಡ್ ಟ್ರಾವರ್ಸ್ ಅಂತ ಕರಿತೀವಿ. ನೋಡಿ, ಎರಡು ಟೈಪ್ ಆಫ್ ಟ್ರಾವರ್ಸ್, ಒನ್ ಈಸ್ ಓಪನ್ ಆ್ಯಂಡ್ ಒನ್ ಈಸ್ ಕ್ಲೋಸ್ಡ್. ಕ್ಲೋಸ್ಡಿಗೆ ಆಪೋಸಿಟ್ ಅಂದರೆ ಅನ್ಕ್ಲೋಸ್ ಅಂತಂದರೆ ಓಪನ್ ಅಂತೇಳಿ. ಸೊ ಓಪನ್ ಟ್ರಾವರ್ಸ್ನ ಅನ್ಕ್ಲೋಸ್ ಟ್ರಾವರ್ಸ್ ಅಂತ ಕೂಡ ನಾವು ಕರಿತೀವಿ. ಐ ಹೋಪ್ ಓಪನ್ ಟ್ರಾವರ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಈಸ್ ಕ್ಲೋಸ್ ಟ್ರಾವರ್ಸ್. ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ, ಲೂಪ್ ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡಿ, LMNKJ, JKLMN ಅನ್ನೋದು 5 ಪಾಯಿಂಟ್ಸ್ ಇದೆ. KL is a line, LM is a line, MN is a line, NJ is a line and JK is a line. ಈ ಥರ ಇಟ್ ಈಸ್ ಸೀರೀಸ್ ಆಫ್ ಕನೆಕ್ಟೆಡ್ ಲೈನ್ಸ್ ವಿಚ್ ಆರ್ ಕ್ಲೋಸ್ಡ್ at the starting point. ಅಂದರೆ ಸ್ಟಾರ್ಟ್ ಪಾಯಿಂಟಿಗೆ ಬಂದು ಕ್ಲೋಸ್ ಆಗೋಂಥದ್ದು. ಎ ಟ್ರಾವರ್ಸ್ ಇಸ್ ಸೆಡ್ ಟು ಬಿ ಕ್ಲೋಸ್ ಟ್ರಾವರ್ಸ್ when the traverse formed a closed circuit as shown in the figure. In this case, both starting and terminating points of the traverse coincide with each other. ಅಂದರೆ ಇಲ್ಲಿ ನೋಡಿ, it is suitable for survey of boundaries of ponds, sports grounds, forests, etc. ಸೊ ಅಂದರೆ ಇಟ್ ಈಸ್ a series of connected lines which closes at the starting point. For example, K is a starting point ಅಂತ ಅನ್ಕೊಳ್ಳೋಣ. ಸೊ ಇಲ್ಲೇನಾಗಿದೆ, ಸೀರೀಸ್ ಆಫ್ ಕನೆಕ್ಟೆಡ್ ಲೈನು ಕೆ ಇಂದ KL, LM, MN, NJ ಆ್ಯಂಡ್ ಜೆ ಇಂದ ಮತ್ತೆ ಕೆಗೆ ಬಂದು ಎಂಡ್ ಆಗಿದೆ. ಅಂದರೆ ಓಪನ್ ಟ್ರಾವರ್ಸಲ್ಲ ಏನಾಗಿರೋದು, ಅನ್ಕ್ಲೋಸ್ ಟ್ರಾವರ್ಸ್ ಅದು. ಅಂದರೆ ಅದು ಕ್ಲೋಸ್ ಆಗ್ತಿರಲಿಲ್ಲ, ಲೂಪ್ ಕ್ಲೋಸ್ ಆಗ್ತಿರಲಿಲ್ಲ. ಸೊ ಅದು ಎಲ್ಲೋ ಹೋಗಿ ಎಂಡ್ ಆಗೋದು. ಬಟ್ ಕ್ಲೋಸ್ ಟ್ರಾವರ್ಸಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ಎಂಡ್ ಪಾಯಿಂಟ್ ಜಾಯ್ನ್ ಆಗೋಂಥದ್ದು. ಸೊ ದಟ್ ಈಸ್ ನೋನ್ ಆಸ್ ಕ್ಲೋಸ್ ಟ್ರಾವರ್ಸ್. ಸೊ these are the two types of traverse which you are going to conduct in compass survey. So next is methods of traversing. ಏನೇನು ಮೆಥಡ್ಸ್ ನಾವು ಟ್ರಾವರ್ಸಿಂಗ್ ಮಾಡ್ತೀವಿ? A traversing is performed by 4 different methods and these methods are classified according to the survey instruments used. ಅಂದರೆ ನಾವು ಟ್ರಾವರ್ಸಿಂಗ್ನ ಮೇಜರಾಗಿ 4, ಇನ್ನೂ ಸುಮಾರು ಥರದಲ್ಲಿ ಮಾಡಬಹುದು ನಾವು. ಸೊ ಮೇಜರಾಗಿ ನಮ್ಮ ಸಿಲೆಬಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು, ನಮಗೆ ಬೇಕಾಗಿರುವಂಥದ್ದು ಓನ್ಲಿ 4 ಮೆಥಡ್ಸ್ ಆಫ್ ಟ್ರಾವರ್ಸಿಂಗ್ ಆರ್ ಕಂಡಕ್ಟೆಡ್. ಯಾವುದ್ಯಾವುದು? ಮೊದಲನೇದು ಚೈನ್ ಟ್ರಾವರ್ಸಿಂಗ್, ನೆಕ್ಸ್ಟ್ ಈಸ್ ಕಾಂಪಾಸ್ ಟ್ರಾವರ್ಸಿಂಗ್, and next is theodolite traversing and plane traversing. So these are the 4 types of traverse which we are going to conduct in our surveying. So ಇದಲ್ಲದೇನೆ ನಾವು ಟೋಟಲ್ ಸ್ಟೇಷನ್ನ ಇನ್ಸ್ಟ್ರೂಮೆಂಟ್ನ ಉಪಯೋಗಿಸ್ಕೊಂಡು ಕೂಡ ನಾವು ಟ್ರಾವರ್ಸಿಂಗ್ನ ಕಂಡಕ್ಟ್ ಮಾಡ್ತೀವಿ. ಸೊ ವಿಚ್ ಈಸ್ ವೆರಿ advanced instrument, which is very compact instrument,
with which we can conduct all types of survey. ಯಾವ ಥರದ ಸರ್ವೆ ಬೇಕಾದರೂ ಮಾಡ್ಬೋದು. ಟೋಟಲ್ ಸ್ಟೇಷನ್ ಅದೊಂದು ನಾವು ಆ್ಯಡ್ ಮಾಡ್ಬೋದು ಇದಕ್ಕೆ. ಸೊ there are 4 methods of traversing: chain traversing, compass traversing, theodolite traversing and plain table traversing. Chain traversing we have already discussed in our unit 1. ಮೊದಲನೇ ಚಾಪ್ಟರ್ಲಿ ಚೈನ್ ಟ್ರಾವರ್ಸಿಂಗ್ ಅಂದರೆ ಏನು ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ 2 ಟೈಪ್ ಬರುತ್ತೆ, ಓಪನ್ ಟ್ರಾವರ್ಸ್ ಆ್ಯಂಡ್ ಕ್ಲೋಸ್ ಟ್ರಾವರ್ಸ್. ಸೊ that is not required now. Now let us only discuss in this session, we'll only study on compass traversing. Compass traversing ಅಷ್ಟೇ ನಾವು ಕಲಿಯೋಣ. ಏನದು, what is compass traversing? Look at the picture. The same picture I have copied from previous slide. In this case of compass traversing, both linear and angular measurements of traverse lines are taken by using chain and prismatic compass respectively. ಅಂದರೆ ಈ ಒಂದು ಟ್ರಾವರ್ಸಿಂಗ್ ಒಳಗಡೆ ಏನು ಮಾಡ್ತೀವಿ ನಾವು, ಈ ಲೀನಿಯರ್ ಮೆಜರ್ಮೆಂಟಿಗೆ ಚೈನ್ ಅಥವಾ ಟೇಪ್ನ ಉಪಯೋಗಿಸ್ತೀವಿ, ಆ್ಯಂಗುಲರ್ ಮೆಜರ್ಮೆಂಟ್ ಅಥವಾ ಬೇರಿಂಗಿಗೆ ಕಾಂಪಾಸ್ನ ಉಪಯೋಗಿಸ್ತೀವಿ. ಬೋತ್ ಫೋರ್ ಬೇರಿಂಗ್ ಆ್ಯಂಡ್ ಬ್ಯಾಕ್ ಬೇರಿಂಗ್ಸ್ ಆರ್ ಮೆಜರ್ಡ್ ಆ್ಯಂಡ್ ರಿಕ್ವೈರ್ಡ್ ಕರೆಕ್ಷನ್ಸ್ ಫಾರ್ ಲೋಕಲ್ ಅಟ್ರಾಕ್ಷನ್ಸ್ ಆರ್ ಅಪ್ಲೈಡ್. ಸೊ ಫೋರ್ ಬೇರಿಂಗ್ ಆ್ಯಂಡ್ ಬ್ಯಾಕ್ ಬೇರಿಂಗ್ ಅಂದರೆ ಏನಂತ ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ. ಸೊ ಬೋತ್ ಫೋರ್ ಬೇರಿಂಗ್ ಮತ್ತು ಬ್ಯಾಕ್ ಬೇರಿಂಗ್ನ ನಾವು ತಗೋತೀವಿ. ಆಮೇಲೆ ಏನಾದರೂ ಲೋಕಲ್ ಅಟ್ರಾಕ್ಷನ್ ಕರೆಕ್ಷನ್ಸ್ ಇತ್ತು ಅಂದರೆ ಕೂಡ ಅಪ್ಲೈ ಮಾಡ್ತೀವಿ. ಲೋಕಲ್ ಅಟ್ರಾಕ್ಷನ್ ಅಂದರೆ ಏನು ಅಂತ ಕೂಡ ನಾವು ಕಲಿತೀವಿ ಈಗ ನೆಕ್ಸ್ಟ್ ಸ್ಲೈಡಲ್ಲಿ. ಇಫ್ ಎನಿ ಕ್ಲೋಸಿಂಗ್ ಎರರ್ ಈಸ್ obtained while plotting the traverse, then Bowditch rule is applied for adjustment of error. In case ನೀವು ಟ್ರಾವರ್ಸಿಂಗ್ನ ಕಂಡಕ್ಟ್ ಮಾಡ್ತೀರಾ, ಅದು ಬಂದು ಕ್ಲೋಸ್ ಆಗೋದಿಲ್ಲ, ಏನೋ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಡುತ್ತೆ, ಒಂದು ಎರರ್ ಕಾಣಿಸುತ್ತಲ್ಲಿ, ಸೊ ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ ನಾವು. ಸೊ ಅದು ಹೇಗೆ ಅನ್ನೋದನ್ನು ಬೌಡಿಚ್ ರೂಲ್ ಅಂತ ಕರಿತೀವಿ. ಅದನ್ನು ಕೂಡ ಅಪ್ಲೈ ಮಾಡಿ ನಾವು ಎರರ್ನ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಅಬೌಟ್ ಕಾಂಪಾಸ್ ಟ್ರಾವರ್ಸಿಂಗ್. ಇಲ್ಲಿ ಕಾಂಪಾಸ್ ಟ್ರಾವರ್ಸಿಂಗ್ ರಿಕ್ವೈರ್ಸ್ ಏನೇನು ಇನ್ಸ್ಟ್ರೂಮೆಂಟ್ ಬೇಕು? ಮೊದಲನೇದು ಕಾಂಪಾಸ್ ಟ್ರಾವರ್ಸಿಂಗ್ ಅಂದರೆ ಕಾಂಪಾಸ್ ಬೇಕೇ ಬೇಕು. ಸೊ ದಟ್ ಈಸ್ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ವಿಚ್ ಲುಕ್ಸ್ ಲೈಕ್ ದಿಸ್. ಸೊ ಪ್ರಿಸ್ಮ್ಯಾಟಿಕ್ ಕಾಂಪಾಸ್ ಮೊದಲನೇ ಇನ್ಸ್ಟ್ರೂಮೆಂಟ್, ಅದು ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಈಸ್ ಚೈನ್ಸ್ ಆ್ಯಂಡ್ ಆರೋಸ್ ವಿಚ್ ಲುಕ್ಸ್ ಲೈಕ್ ದಿಸ್. ದಿಸ್ ಈಸ್ ಅ ಚೈನ್ ಆ್ಯಂಡ್ ದೀಸ್ ಆರ್ ದಿ ಆರೋಸ್. ಸೊ ಇದನ್ನು ಕಾಂಪಾಸ್ ಟ್ರಾವರ್ಸಿಂಗಲ್ಲಿ ಉಪಯೋಗಿಸ್ಬೋದು. ನೆಕ್ಸ್ಟ್ ಈಸ್ ಟೇಪ್. ಸೊ ಟೇಪ್ನ ನೀವು ನೋಡಿರ್ತೀರಾ. ಸೊ ದಿಸ್ ಈಸ್ ಯೂಸ್ ಫಾರ್ ಲಿನಿಯರ್ ಮೆಜರ್ಮೆಂಟ್ಸ್. ನೆಕ್ಸ್ಟ್ ರೇಂಜಿಂಗ್ ರಾಡ್ಸ್. ಸೊ ಈ ಥರ ರೇಂಜಿಂಗ್ ರಾಡ್ನ ನೀವು ಅಬ್ಸರ್ವ್ ಮಾಡ್ಬೋದು. ರೇಂಜಿಂಗ್ ರಾಡ್ ಬೇಕಾಗುತ್ತೆ. ಮತ್ತು ಪೆಗ್ಸ್ ಬೇಕಾಗುತ್ತೆ. ಯಾಕೆ? ಫಾರ್ ಟು ಲೊಕೇಟ್ ಎ ಪಾಯಿಂಟ್, ಯಾವುದೇ ಒಂದು ಪಾಯಿಂಟನ್ನು ಲೊಕೇಟ್ ಮಾಡಬೇಕಂದ್ರೆ ಯು ನೀಡ್ ಪೆಗ್ಸ್. ಸೊ ದೀಸ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ರಿಕ್ವೈರ್ಡ್ ಫಾರ್ ಕಂಡಕ್ಟಿಂಗ್ ಆನ್ ಎಕ್ಸ್ಪೆರಿಮೆಂಟ್ ಆನ್ ಕಾಂಪಾಸ್ ಟ್ರಾವರ್ಸ್. ಕಾಂಪಾಸ್ ಟ್ರಾವರ್ಸ್ ಮಾಡಬೇಕಾದ್ರೆ ನಮಗೆ ಇದೆಲ್ಲ ಇನ್ಸ್ಟ್ರೂಮೆಂಟ್ಸು ಬೇಕಾಗುತ್ತೆ. ನೆಕ್ಸ್ಟ್ ಈಸ್ ದ ಕಾಂಪಾಸ್ ಟ್ರಾವರ್ಸಿಂಗ್ ಆಫ್ ಅನ್ ಏರಿಯಾ ಇನ್ವಾಲ್ವ್ಸ್ ದಿ ಫಾಲೋಯಿಂಗ್ ಸ್ಟೆಪ್. ಮೊದಲನೇ ಸ್ಟೆಪ್ ಏನು? ಫಸ್ಟ್ ಏನು ಮಾಡಬೇಕು? ರೆಕಗ್ನೈಸೆನ್ಸ್ ಆಫ್ ದಟ್ ಏರಿಯಾ. ಏನಂತಂದರೆ ಐ ವಿಲ್ ಎಕ್ಸ್ಪ್ಲೈನ್. ಡಿಟರ್ಮೈನಿಂಗ್ ದಿ ಡೈರೆಕ್ಷನ್ಸ್ ಆಫ್ ಲೈನ್. ನೆಕ್ಸ್ಟ್ ಡೈರೆಕ್ಷನ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಮೆಜರಿಂಗ್ ದಿ ಟ್ರಾವರ್ಸ್ ಲೆಗ್ಸ್ ಆ್ಯಂಡ್ ಆಫ್ಸೆಟ್ಸ್. ಸೊ ದೀಸ್ ಆರ್ ದಿ 3 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಾಂಪಾಸ್ ಟ್ರಾವರ್ಸಿಂಗ್. ಸೊ ಕಾಂಪಾಸ್ ಟ್ರಾವರ್ಸಿಂಗ್ ಮಾಡಬೇಕು ಅಂದರೆ ನಮಗೆ ಈ 3 ಸ್ಟೆಪ್ಸು ಇನ್ವಾಲ್ವ್ ಆಗುತ್ತೆ. ಮೊದಲನೇದು ರೆಕಗ್ನೈಸೆನ್ಸ್ ಆಫ್ ಏರಿಯಾ, ಎರಡನೇದು ಡಿಟರ್ಮೈನಿಂಗ್ ದಿ ಡೈರೆಕ್ಷನ್ ಆಫ್ ಲೈನ್ಸ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಮೆಜರಿಂಗ್ ದಿ ಟ್ರಾವರ್ಸ್ ಲೆಗ್ಸ್ ಆ್ಯಂಡ್ ಆಫ್ಸೆಟ್ಸ್. ಸೊ ದೀಸ್ ಆರ್ ದಿ 3 ಸ್ಟೆಪ್ಸ್. ಮೊದಲನೇದೇನು? ರೆಕಗ್ನೈಸೆನ್ಸ್ ಆಫ್ ಏರಿಯಾ. ಸೊ ರೆಕಗ್ನೈಸೆನ್ಸ್ ಸರ್ವೆ ಅಂತ ಕರಿತೀವಿ. ಏನು ರೆಕಗ್ನೈಸೆನ್ಸ್ ಸರ್ವೆ ಅಂತಂದರೆ, ದ ಏರಿಯಾ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಟ್ರಯಾಂಗಲ್ಸ್ ಆ್ಯಂಡ್ ಆಫ್ ಪಾಲಿಗಾನ್ಸ್. ಸೂಟಬಲ್ ಸ್ಟೇಷನ್ಸ್ ಆರ್ ಸೆಲೆಕ್ಟೆಡ್ ಆನ್ ದಿ ರಫ್ ಸ್ಕೆಚ್ ಆ್ಯಂಡ್ ಡೆಸಿಗ್ನೇಟೆಡ್ ಆಸ್ ಎ, ಬಿ, ಸಿ ಎಟ್ಸೆಟ್ರಾ. ಅಂದರೆ ರೆಕಗ್ನೈಸೆನ್ಸ್ ಸರ್ವೆ ಅಂದರೆ ನಾವು ಯಾವ ಏರಿಯಾನ ಸರ್ವೆ ಮಾಡಬೇಕು, ಟ್ರಾವರ್ಸ್ ಮಾಡಬೇಕು, ಅದನ್ನು ಫಸ್ಟ್ ನಾವು ಹೋಗಿ ಏನು ಮಾಡ್ತೀವಿ, ಬೈ ನೇಕೆಡ್ ಐ, ನಮ್ಮ ಓಪನ್ ಐಯಿಂದ, ನೇಕೆಡ್ ಐಯಿಂದ ಸರ್ವೆ ಮಾಡ್ಕೊಬರ್ತೀವಿ. ಅಂದರೆ ಇಲ್ಲಿ ಏನು ಯಾವುದಾದ್ರೂ ಹಿಲ್ ಏರಿಯಾ ಇದೆನೋ, ಒಂದು ಪಾಂಡ್ ಇದೆನೋ, ಒಂದು ನದಿ ಹರಿತಾ ಇದೆನೋ, ಸೊ ಯಾವ್ದಾದ್ರು ಎಲೆಕ್ಟ್ರಿಕ್ ಪೋಲ್ ಇದೆನೋ, ಸೊ ಅಥವಾ ಯಾವ್ದಾದ್ರು ಅಬ್ಸ್ಟ್ರಕ್ಷನ್ಸ್ ಇದೆನೋ, ಯಾವುದೋ ಒಂದು ಹಳ್ಳ ಇದೆನೋ, ಬಾವಿ ಇದೆನೋ, ಈ ಥರ ರೆಕಗ್ನೈಸೆನ್ಸ್ ಮಾಡ್ಕೊಬರ್ತೀವಿ ಕಾಂಪಾಸ್ ಸರ್ವೆ. ಫಸ್ಟ್ ಏನು ಮಾಡ್ತೀವಿ, ರೆಕಗ್ನೈಸೆನ್ಸ್ ಎಲ್ಲ ನೋಡಿಕೊಂಡು ಜಸ್ಟ್ ವಿಲ್ ಮೇಕ್ ಅ ರಫ್ ನೋಟ್ ಆಫ್ ಇಟ್. ರಫ್ ಆಗಿ ನೋಟ್ ಮಾಡ್ಕೊಂಡು ಬರ್ತೀವಿ. ನೋಟ್ ಮಾಡ್ಕೊಂಡು ಬಂದಾದ್ಮೇಲೆ ಏನು ಮಾಡ್ತೀವಿ, ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಟ್ರಯಾಂಗಲ್ಸ್ ಆ್ಯಂಡ್ ಆರ್ ಪಾಲಿಗಾನ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ರಫ್ ಸರ್ವೆ ಮಾಡೋದನ್ನು ರೆಕಗ್ನೈಸೆನ್ಸ್ ಸರ್ವೆ ಅಂತ ಹೇಳ್ತೀವಿ. ಅಂದರೆ ಸೊ ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್, ದ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಏನು, ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್, ಎರಡನೇ ಪ್ರಿನ್ಸಿಪಲ್ ನಾವು ಫಸ್ಟ್ ಯೂನಿಟಲ್ಲಿ ಕಲ್ತಿದ್ವಿ. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡ್ತೀವಿ. ರೆಕಗ್ನೈಸೆನ್ಸ್ ಅಂತಂದರೆ ಜಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ಅಪ್ ಆಫ್ ಎನಿ ಎಕ್ಸ್ಪೆರಿಮೆಂಟ್ ಆರ್ ಎನಿ ಪ್ರಾಕ್ಟಿಕಲ್ ವರ್ಕ್ ಯು ನೀಡ್ ಟು ರೆಕಗ್ನೈಸೆನ್ಸ್ ದಿ ಏರಿಯಾ. ರೆಕಗ್ನೈಸೆನ್ಸ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಡಿಟರ್ಮೈನಿಂಗ್ ದಿ ಡೈರೆಕ್ಷನ್ ಆಫ್ ಲೈನ್ಸ್. ಸೊ ಡೈರೆಕ್ಷನ್ ಆಫ್ ಲೈನ್ಸ್ ಅಂತಂದರೆ ದ ಕಾಂಪಾಸ್ ಇಸ್ ಸೆಟ್ ಅಟ್ ಈಚ್ ಸಕ್ಸೆಸಿವ್ ಸ್ಟೇಷನ್ಸ್ ಎ, ಬಿ, ಸಿ, ಡಿ, ಇ ಎಟ್ಸೆಟ್ರಾ of the closed traverse A, B, C, D, E, A, and the four bearings and back bearings of the lines are observed. ಇಲ್ಲಿ ನೋಡಿ, ಇದು ಎ ಪಾಯಿಂಟು, ಇದು ಬಿ ಪಾಯಿಂಟು, ಇದು ಸಿ ಪಾಯಿಂಟು, ಡಿ ಪಾಯಿಂಟ್, ಈ ಥರ ಕ್ಲೋಸ್ ಆಗುತ್ತೆ ಅಂತ ಅನ್ಕೋಣ. ಇದ್ರದ್ದು ಡೈರೆಕ್ಷನ್ಸ್ ಫೈಂಡ್ ಮಾಡ್ತಾ ಹೋಗಬೇಕು. ಎ ಇಂದ ಬಿ ಯಾವ ಡೈರೆಕ್ಷನಲ್ಲಿದೆ, ಅದೇ ಮತ್ತೆ ಕಾಂಪಾಸ್ ಇಲ್ಲಿ ಸೆಟ್ ಮಾಡಿದಾಗ ಬಿಯಲ್ಲಿ ನಾನು ರೇಂಜಿಂಗ್ ರಾಡ್ ಇಟ್ಟು ನೋಡಿದಾಗ ಎ ಇಂದ ಬಿ ಯಾವ ಡೈರೆಕ್ಷನಲ್ಲಿದೆ ಸಿಗುತ್ತೆ. ಸಿಮಿಲರ್ಲಿ ಕಾಂಪಾಸಲ್ಲಿ ಎ ಅಲ್ಲಿರ್ತಕ್ಕಂಥ ಕಾಂಪಾಸ್ನ ತಗೊಬಂದು ಬಿ ಯಲ್ಲಿಟ್ಟು ರೇಂಜಿಂಗ್ ರಾಡ್ನ ಎ ಅಲ್ಲಿಟ್ಟು ನೋಡಿದಾಗ ಅದು ಬ್ಯಾಕ್ ಬೇರಿಂಗ್ ಆಗುತ್ತೆ.
ಬ್ಯಾಕ್ ಬೇರಿಂಗ್ ಆಫ್ ದಿ ಲೈನ್ ಬಿ ಎ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ಡೈರೆಕ್ಷನ್ಸ್ ಕ್ಯಾನ್ ಬಿ ಮೆಜರ್ಡ್. ನೆಕ್ಸ್ಟ್, ಮೆಜರಿಂಗ್ ದಿ ಟ್ರಾವರ್ಸ್ ಲೆಗ್ಸ್ ಆ್ಯಂಡ್ ಆಫ್ಸೆಟ್ಸ್. ಥರ್ಡ್ ಸ್ಟೆಪ್ ಏನು ಮಾಡ್ತೀವಿ ನಾವು, ದಿ ಕಾಂಪಾಸ್ ಈಸ್ ಸೆಂಟರ್ಡ್ ಓವರ್ ಡೆಸ್ಟಿನೇಷನ್ ಎ, and after leveling the compass, the forebearing of AB and back bearing of BA are taken by sighting the ranging rods at A and B respectively. The line AB is chained and offsets, and the detail points are noted and entered in the field notes. This operation is repeated for the other stations B, C, D, E, F ಈ ಥರ. ಅಂದರೆ ಫಸ್ಟ್ ನಾವೇನು ಮಾಡ್ತೀವಿ, ಮೆಜರಿಂಗ್ ದಿ ಟ್ರಾವರ್ಸ್ ಲೆಗ್ಸ್ ಆ್ಯಂಡ್ ಆಫ್ಸೆಟ್ಸ್ ಅಂತಂದರೆ ನಾವು ಯಾವ ಸ್ಟೇಷನ್ನಿಂದ ನಾವು ಫೋರ್ ಬೇರಿಂಗ್ ಬ್ಯಾಕ್ ಬೇರಿಂಗ್ ತಗೋತಿರ್ತೀವಲ್ಲ, ಸೊ ಆ ಸ್ಟೇಷನ್ನಿಗೆ ಹತ್ತಿರದಲ್ಲಿರ್ತಕ್ಕಂಥ ಪರ್ಮನೆಂಟ್ ಆಬ್ಜೆಕ್ಟ್ಸು, ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಕಲ್ವರ್ಟ್ ಇದೆ, ಸೊ ಡ್ಯಾಮ್ ಇದೆ, ಬ್ರಿಡ್ಜ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ಚರ್ಚ್, ಟೆಂಪಲ್, ಮಾಸ್ಕ್, ಲೈಕ್ ದಿಸ್. ಸೊ ಯಾವುದಾದ್ರೂ ಪರ್ಮನೆಂಟ್ ಆಬ್ಜೆಕ್ಟ್ಸ್ ಇರ್ತಕ್ಕಂಥದ್ದನ್ನು ರೆಫರೆನ್ಸ್ ಪಾಯಿಂಟ್ಸ್ನ ಡೈರೆಕ್ಷನ್ಸ್ ಮತ್ತು ಲೆಂತ್ಸನ್ನು ಮೆಜರ್ ಮಾಡ್ಕೊಂಡು ಬರ್ತೀವಿ. ಸೊ ದಿಸ್ ಈಸ್ ಮೆಜರಿಂಗ್ ದಿ ಟ್ರಾವರ್ಸ್ ಲೆಗ್ಸ್ ಆ್ಯಂಡ್ ಆಫ್ಸೆಟ್ಸ್. ಸೊ ದೀಸ್ ಆರ್ 3 steps ಇನ್ವಾಲ್ವ್ಡ್ ಇನ್ ಕಾಂಪಾಸ್ ಟ್ರಾವರ್ಸಿಂಗ್. ಓಕೆ, ಸೊ ನೆಕ್ಸ್ಟ್ ಈಸ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಬೇರಿಂಗ್ಸ್ ಅಂತಂದರೆ, ಸೊ ಟಿಲ್ ನಾವು ಐ ಹ್ಯಾವ್ ಟೋಲ್ಡ್ ಯು ಫೋರ್ ಬೇರಿಂಗ್ ಆ್ಯಂಡ್ ಬ್ಯಾಕ್ ಬೇರಿಂಗ್, ಅಥವಾ ಅದನ್ನು ಫಾರ್ವರ್ಡ್ ಬೇರಿಂಗ್ ಅಥವಾ ಬ್ಯಾಕ್ವರ್ಡ್ ಬೇರಿಂಗ್ ಅಂತ ಕರಿತೀವಿ. ಫೋರ್ ಬೇರಿಂಗ್ ಆರ್ ಫಾರ್ವರ್ಡ್ ಬೇರಿಂಗ್, ಬ್ಯಾಕ್ ಬೇರಿಂಗ್ ಆರ್ ಬ್ಯಾಕ್ವರ್ಡ್ ಬೇರಿಂಗ್. ಸೊ ಏನದು ಅಂತೇಳಿ, ಇನ್ ಕಾಂಪಾಸ್ ಸರ್ವೇಯಿಂಗ್ 2 ಬೇರಿಂಗ್ಸ್ ಆರ್ ಅಬ್ಸರ್ವ್ಡ್ ಫಾರ್ ಈಚ್ ಲೈನ್, ಒನ್ ಫ್ರಮ್ ಈಚ್ ಎಂಡ್ ಆಫ್ ದಿ ಲೈನ್. ಅಂದರೆ ಕಾಂಪಾಸ್ ಸರ್ವೇಯಿಂಗ್ ಒಳಗಡೆ ನಾವೇನು ಮಾಡ್ತೀವಿ, 2 ಬೇರಿಂಗ್ನ ಮೆಜರ್ ಮಾಡ್ತೀವಿ ಒಂದು ಲೈನ್ಗೆ. ಒಂದು 2 ಎಂಡಿಂದ, ಮೊದಲನೇ ಪಾಯಿಂಟಿಂದ 2ನೇ ಪಾಯಿಂಟಿಗೆ ನೋಡೋದನ್ನು ಫೋರ್ ಬೇರಿಂಗ್ ಅಂತ ಕರಿತೀವಿ, 2ನೇ ಪಾಯಿಂಟಿಂದ ಮೊದಲನೇ ಪಾಯಿಂಟನ್ನು ನೋಡೋದನ್ನು ಬ್ಯಾಕ್ ಬೇರಿಂಗ್ ಅಂತ ಕರಿತೀವಿ. So look at the definition. The bearing of a line in the direction of the progress of the survey is called forward bearing or forebearing. So progress of survey ಅಂತಂದರೆ ನಾವು ಯಾವ ಡೈರೆಕ್ಷನಲ್ಲಿ ಹೋಗ್ತಿದ್ದೀವಲ್ಲ ಸರ್ವೆ ಮಾಡ್ಕೊಂಡು, ಆ ಡೈರೆಕ್ಷನಲ್ಲಿ ಹೋಗೋದನ್ನು ಫೋರ್ ಬೇರಿಂಗ್ ಅಂತ ಕರಿತೀವಿ. ಸೊ ಉಲ್ಟಾ ಬರೋದು, ನಾನೀಗ ಇಲ್ಲಿಂದ ಎ ಇಂದ ಬಿ ಪಾಯಿಂಟ್, ಬಿ ಇಂದ ಸಿ, ಸಿ ಇಂದ ಡಿ, ಈ ಥರ ಸರ್ಕಲ್ ಆಗ್ತಾ ಹೋಗ್ತೀನಿ ಕ್ಲೋಸ್ ಟ್ರಾವರ್ಸ್ ಅಂತ ಅನ್ಕೋಣ. ಸೊ ಟುವರ್ಡ್ಸ್ ದಿ ಸರ್ವೆ, ಸೊ ಇನ್ ದ ಡೈರೆಕ್ಷನ್ ಆಫ್ ಪ್ರೋಗ್ರೆಸ್ ಆಫ್ ಸರ್ವೆ ಮಾಡೋದನ್ನು ಫೋರ್ ಬೇರಿಂಗ್ ಅಥವಾ ಫಾರ್ವರ್ಡ್ ಬೇರಿಂಗ್ ಅಂತ ಕರಿತೀವಿ. ಸೊ ಅದೇ ನಾವು ಇನ್ಸ್ಟ್ರೂಮೆಂಟ್ನ ಆ ಕಡೆ ಶಿಫ್ಟ್ ಮಾಡಿ ಉಲ್ಟಾ ನೋಡಿದ್ವಿ, ಈ ಡೈರೆಕ್ಷನ್ ಬಂದ್ವಿ ಅಂತಂದರೆ ಅದನ್ನು ಬ್ಯಾಕ್ ಬೇರಿಂಗ್ ಅಂತ ಕರಿತೀವಿ. ಲುಕ್ ಅಟ್ ದಿಸ್ ಫೋರ್ ಬೇರಿಂಗ್ ಅಂತಂದರೆ ಎ ಇಂದ ಬಿ ಕಡೆಗೆ ನಾವು ಬೇರಿಂಗ್ನ ತಗೋತಾ ಹೋಗ್ತೀವಿ, ಆ್ಯಂಗಲ್ನ ಮೆಜರ್ ಮಾಡ್ತಾ ಹೋಗ್ತೀವಿ, ದಟ್ ಈಸ್ ನೋನ್ ಆಸ್ ಫೋರ್ ಬೇರಿಂಗ್. ಬ್ಯಾಕ್ ಬೇರಿಂಗ್ ಅಂದರೆ ವೆಲ್ ದ ಬೇರಿಂಗ್ ಮೆಜರ್ಡ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಈಸ್ ಕಾಲ್ಡ್ ಆಸ್ ಬ್ಯಾಕ್ವರ್ಡ್ ಬೇರಿಂಗ್ ಆರ್ ಬ್ಯಾಕ್ ಬೇರಿಂಗ್. ಸೊ ನಾವು ಪ್ರೋಗ್ರೆಸ್ ಆಫ್ ಸರ್ವೆ ಆಪೋಸಿಟ್ ಡೈರೆಕ್ಷನಲ್ಲಿ ಬಂತು ಅಂತಂದರೆ ಅದು ಬ್ಯಾಕ್ ಬೇರಿಂಗ್ ಆಗುತ್ತೆ. ಸೊ ಫೋರ್ ಬೇರಿಂಗ್ ಈಸ್ ದ bearing of a line in the direction of progress of survey is known as forebearing or forward bearing, whereas back bearing is in the opposite direction of the survey ಅಂತಂದರೆ opposite direction ಇದ್ರೆ ಅದು back bearing ಆಗುತ್ತೆ. Look at this back bearing. So AB is the forebearing and BA is the back bearing, like that. Next, the difference between the forebearing and back bearing of a line should be 180 degree. forebearing ಮತ್ತು back bearing ಬಂದಿರತಕ್ಕಂಥ ರೀಡಿಂಗ್ದು ಎರಡರದ್ದು ಡಿಫ್ರೆನ್ಸ್ ಅಂದರೆ ಫೋರ್ ಬೇರಿಂಗ್ ಮೈನಸ್ ಬ್ಯಾಕ್ ಬೇರಿಂಗ್ ಅಥವಾ ಬ್ಯಾಕ್ ಬೇರಿಂಗ್ ಮೈನಸ್ ಫೋರ್ ಬೇರಿಂಗ್, ಇದೆರಡರದ್ದು ಡಿಫ್ರೆನ್ಸ್ 180 ಡಿಗ್ರಿ ಇರಬೇಕು. ಸೊ ದೇರ್ ಫಾರ್ ಬ್ಯಾಕ್ ಬೇರಿಂಗ್ ಈಕ್ವಲ್ ಟು ಫೋರ್ ಬೇರಿಂಗ್ ಪ್ಲಸ್ ಆರ್ ಮೈನಸ್ 180 ಡಿಗ್ರಿ. ಸಿಮಿಲರ್ಲಿ ಫೋರ್ ಬೇರಿಂಗ್ ಈಕ್ವಲ್ ಟು ಬ್ಯಾಕ್ ಬೇರಿಂಗ್ ಪ್ಲಸ್ ಆರ್ ಮೈನಸ್ 180. ಬಟ್ ಸಮ್ ನೋಟ್ ಮಾಡಬೇಕಾಗುತ್ತೆ, ಏನೇನದು ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಇಫ್ ಫೋರ್ ಬೇರಿಂಗ್ ಈಸ್ ಲೆಸ್ ದ್ಯಾನ್ 180, ದ ಬ್ಯಾಕ್ ಬೇರಿಂಗ್ ಈಕ್ವಲ್ ಟು ಫೋರ್ ಬೇರಿಂಗ್ ಪ್ಲಸ್ 180. ಅಂದರೆ ಫೋರ್ ಬೇರಿಂಗ್ ತೊಗೊಂಡಿರೋದು ನಿಮಗೆ ಎಷ್ಟೋ 170 ಡಿಗ್ರಿ ಬಂದಿತ್ತು ಅಂತ ಅನ್ಕೋಣ, ಅಂದರೆ ವಿಚ್ ಇಸ್ ಲೆಸ್ ದ್ಯಾನ್ 180 ಡಿಗ್ರಿ. ಅವಾಗ ಏನು ಮಾಡ್ಬೇಕು ನಾವು, ಬ್ಯಾಕ್ ಬೇರಿಂಗ್ ಫೈಂಡ್ ಔಟ್ ಮಾಡಬೇಕು ಅದೇ ಲೈನ್ದು ಅಂತಂದರೆ ಫೋರ್ ಬೇರಿಂಗ್ ಪ್ಲಸ್ 180 ಡಿಗ್ರಿ ಮಾಡಬೇಕು. ಸೆಕೆಂಡ್ ನೋಟ್ ನೋಡಿ, ಇಫ್ ದ ಫೋರ್ ಬೇರಿಂಗ್ ಈಸ್ ಮೋರ್ ದ್ಯಾನ್ 180, ದೆನ್ ದ ಬ್ಯಾಕ್ ಬೇರಿಂಗ್ ಈಕ್ವಲ್ ಟು ಫೋರ್ ಬೇರಿಂಗ್ ಮೈನಸ್ 180 ಡಿಗ್ರಿ. ಸೊ ದೀಸ್ 2 ಪಾಯಿಂಟ್ಸ್ ಯು ಶುಡ್ ಟ್ರೈ ಟು ಮೆಮರೈಸ್, ಇದನ್ನು ಜ್ಞಾಪಕ ಇಟ್ಕೋಬೇಕಾಗತ್ತೆ. ನೀವು ಯಾವುದೇ ಲೈನ್ ಎ ಬಿ ಅನ್ನೋ ಲೈನ್ದು ಫೋರ್ ಬೇರಿಂಗ್ ತೊಗೊಂಡ್ರೆ ಅಂದರೆ ಅದು 180 ಡಿಗ್ರಿಗಿಂತ ಕಡಿಮೆ ಬಂತು ಅಂದರೆ, ಇಫ್ ಇಟ್ ಈಸ್ ಲೆಸ್ ದ್ಯಾನ್ 180 ಡಿಗ್ರಿ, ದೆನ್ ಇಟ್ ಹ್ಯಾಸ್ ಟು ಬಿ ಆ್ಯಡೆಡ್ ಬೈ 180 ಡಿಗ್ರಿ ಫಾರ್ ಗೆಟಿಂಗ್ ದಿ ಅದರ್ ಬೇರಿಂಗ್. ಅಂದರೆ ಫೋರ್ ಬೇರಿಂಗ್ ಆಫ್ ಲೈನ್ ಎ ಬಿ ಈಕ್ವಲ್ ಟು 170 ಅಂದರೆ ಅದರದ್ದು ಬ್ಯಾಕ್ ಬೇರಿಂಗ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಬ್ಯಾಕ್ ಬೇರಿಂಗ್ ಆಫ್ ಲೈನ್ ಬಿ ಎ ಈಕ್ವಲ್ ಟು 170 ಪ್ಲಸ್ 180 ಮಾಡಬೇಕು, ಬಿಕಾಸ್ ನಮಗೆ ಬಂದಿರೋಂಥ ಫೋರ್ ಬೇರಿಂಗ್ ರೀಡಿಂಗು ವಿಚ್ ಇಸ್ ಲೆಸ್ ದ್ಯಾನ್ 180. ಸಿಮಿಲರ್ಲಿ ಇಫ್ ದ ಫೋರ್ ಬೇರಿಂಗ್ ಆಫ್ ಎ ಲೈನ್ ಈಸ್ ಮೋರ್ ದ್ಯಾನ್ 180, ಫಾರ್ ಎಕ್ಸಾಂಪಲ್ 210 ಡಿಗ್ರಿ ಬಂತು ಅಂತ ಅನ್ಕೊಂಡು ಫೋರ್ ಬೇರಿಂಗ್, ಅದೇ ಲೈನ್ದು ಬ್ಯಾಕ್ ಬೇರಿಂಗ್ ಏನಾಗುತ್ತೆ 210 ಡಿಗ್ರಿ ಮೈನಸ್ 180 ಡಿಗ್ರಿ, ಬಿಕಾಸ್ ಫೋರ್ ಬೇರಿಂಗ್ ಈಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ. ಸೊ 180ಗಿಂತ ಜಾಸ್ತಿ ಇತ್ತು ಅಂದರೆ ಮೈನಸ್ ಮಾಡಬೇಕು, 180ಗಿಂತ ಕಡಿಮೆ ಇತ್ತು ಅಂದರೆ ಪ್ಲಸ್ 180 ಮಾಡಬೇಕು. ಸೊ ದೀಸ್ ಆರ್ ದಿ ನೋಟ್ ಯು ಶುಡ್ ಮೆಮರೈಸ್. ಸೊ ಫಸ್ಟ್ ಎಕ್ಸಾಂಪಲ್ನ ಡಿಸ್ಕಸ್ ಮಾಡೋಣ. ಫಾಲೋಯಿಂಗ್ ಆರ್ ದಿ ಅಬ್ಸರ್ವ್ಡ್ ಫೋರ್ ಬೇರಿಂಗ್ಸ್ ಆಫ್ ದಿ ಲೈನ್ಸ್ ಆಫ್ ಎ ಟ್ರಾವರ್ಸ್, ಫೈಂಡ್ ದೇರ್ ಬ್ಯಾಕ್ ಬೇರಿಂಗ್. ಸೊ ಫೋರ್ ಬೇರಿಂಗ್ಸ್ನ ಕೊಟ್ಟಿದ್ದಾರೆ, ನಾವು ಬ್ಯಾಕ್ ಬೇರಿಂಗ್ ಮಾಡಬೇಕು. ವೆರಿ ಸಿಂಪಲ್.
180ಗಿಂತ ಕಡಿಮೆ ಇತ್ತು ಅಂದರೆ 180ನ ಆ್ಯಡ್ ಮಾಡಿ, 180ಗಿಂತ ಜಾಸ್ತಿ ಇತ್ತು ಅಂದರೆ 180ನ ಮೈನಸ್ ಮಾಡಿ. ಸೊ ದಿಸ್ ಇಸ್ ಎ ಸಿಂಪಲ್ ರೂಲ್. ಸೊ ಎ ಬಿ ಮೊದಲನೇದು ಎ ಬಿ ಅನ್ನೋ ಲೈನ್ಗೆ 42 ಡಿಗ್ರಿ 45 ಮಿನಿಟ್ಸ್ ಇದೆ. ನೆಕ್ಸ್ಟ್ ಬಿ ಸಿ ಅನ್ನೋ ಲೈನ್ಗೆ 128 ಡಿಗ್ರಿ 15 ಮಿನಿಟ್ಸ್. ನೆಕ್ಸ್ಟ್ ಸಿ ಡಿ ಅನ್ನೋ ಲೈನ್ 232 ಡಿಗ್ರಿ 15 ಮಿನಿಟ್ಸ್. ಆ್ಯಂಡ್ ಡಿ ಫೋರ್ತ್ ಲೈನ್ ಇಸ್ ಡಿ ದಟ್ ಇಸ್ 301 ಡಿಗ್ರಿ 30 ಮಿನಿಟ್ಸ್. ಸೊ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೂ ಮುಂಚೆ ಜಸ್ಟ್ ಒಂದು ಬ್ರಷ್ ಅಪ್ ಮಾಡೋಣ. ಎ ಬಿ ಅನ್ನೋ ಲೈನು 42 ಡಿಗ್ರಿ 45 ಮಿನಿಟ್ಸ್, ಅದರ ಅರ್ಥ ಏನೋ ವಿಚ್ ಈಸ್ ಲೆಸ್ ದ್ಯಾನ್ 180. ಇಲ್ಲಿ ನೋಡಿ, ಫಾಲೋಯಿಂಗ್ ಆರ್ ದಿ ಅಬ್ಸರ್ವ್ಡ್ 4 ಬೇರಿಂಗ್ಸ್ ಆಫ್ ಲೈನ್ಸ್ ಆಫ್ ಎ ಟ್ರಾವರ್ಸ್, ಫೈಂಡ್ ದೇರ್ ಬ್ಯಾಕ್ ಬೇರಿಂಗ್. ಸೊ ಇದೆಲ್ಲ ಕೊಟ್ಟಿರೋದು 4 ಬೇರಿಂಗ್ಸು, ನಾವು ಇದರದ್ದು ಬ್ಯಾಕ್ ಬೇರಿಂಗ್ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಆ ರೂಲ್ನಾಗ ಜ್ಞಾಪಕ ಇಟ್ಕೊಳ್ಳೋಣ. 180ಗಿಂತ ಕಡಿಮೆ ಇತ್ತು ಅಂದರೆ 180ನ ಆ್ಯಡ್ ಮಾಡಬೇಕು, 180ಗಿಂತ ಜಾಸ್ತಿ ಇದ್ದರೆ 180ನ ಮೈನಸ್ ಮಾಡಬೇಕು. ಇಲ್ಲಿ ನೋಡಿ, ಎ ಬಿ ಲೈನ್ದು ಬೇರಿಂಗು 42 ಡಿಗ್ರಿ 45 ಮಿನಿಟ್ಸ್ ಇದೆ, ಅಂದರೆ ಅರ್ಥ ಏನು, ಇಟ್ ಈಸ್ ಲೆಸ್ ದ್ಯಾನ್ 180. ಅಂದರೆ ಅದಕ್ಕೆ ಏನು ಮಾಡ್ಬೇಕು ನಾವು, ಬ್ಯಾಕ್ ಬೇರಿಂಗ್ ಬೇಕು ಅಂದರೆ ಬ್ಯಾಕ್ ಬೇರಿಂಗ್ ಆಫ್ ಎ ಬಿ ಈಕ್ವಲ್ ಟು 42 ಡಿಗ್ರಿ 45 ಮಿನಿಟ್ಸ್ ಪ್ಲಸ್ 180 ಡಿಗ್ರಿ 0 ಮಿನಿಟ್ಸ್ ಅಂತ. ಗಾಟ್ ಇಟ್? ಸೊ ಅದೇ ಇಫ್ ಯು ಕಮ್ ಟು ಬಿ, ದಿಸ್ ಈಸ್ ಆಲ್ಸೋ ಲೆಸ್ ದ್ಯಾನ್ 180 ಡಿಗ್ರಿ, ಮೀನ್ಸ್ ಇದಕ್ಕೆ 180ನ ಆ್ಯಡ್ ಮಾಡಬೇಕು. ದೆನ್ ಯು ಕಮ್ ಟು ಸಿ, ಇಟ್ ಈಸ್ 232 ಡಿಗ್ರಿ 15 ಮಿನಿಟ್ಸ್, ಅಂದರೆ ಇಟ್ಸ್ ಗ್ರೇಟರ್ ದ್ಯಾನ್ 180. 4 ಬೇರಿಂಗು ಗ್ರೇಟರ್ ದ್ಯಾನ್ 180 ಇದೆ. ಸೊ ಬ್ಯಾಕ್ ಬೇರಿಂಗ್ ಆಫ್ ಸಿ ಡಿ ಏನಾಗುತ್ತೆ, 232 ಡಿಗ್ರಿ 15 ಮಿನಿಟ್ಸ್ ಮೈನಸ್ 180 ಡಿಗ್ರಿ. ಸಿಮಿಲರ್ಲಿ ಫೋರ್ತ್ ಪಾಯಿಂಟ್ ಅಷ್ಟೇ, 180ಗಿಂತ ಜಾಸ್ತಿ ಇದೆ 4 ಬೇರಿಂಗು, ಇದರಲ್ಲಿ ನಾವೇನು ಮಾಡಬೇಕು, 180 ಡಿಗ್ರಿನ ಮೈನಸ್ ಮಾಡಬೇಕು. ಲುಕ್ ಅಟ್ ದಿ ಸೊಲ್ಯೂಷನ್. ಸೊ 4 ಬೇರಿಂಗ್ ಆಫ್ ಎ ಬಿ ಈಸ್ 42 ಡಿಗ್ರಿ 45 ಮಿನಿಟ್ಸ್. ಸೊ ಬ್ಯಾಕ್ ಬೇರಿಂಗ್ ಆಫ್ ಎ ಬಿ ಈಕ್ವಲ್ ಟು 42 ಡಿಗ್ರಿ 45 ಮಿನಿಟ್ಸ್ ಪ್ಲಸ್ 180. ಯಾಕೆ ಪ್ಲಸ್ ಮಾಡಿದ್ವಿ, ಬಿಕಾಸ್ ಇದು ಮೊದಲನೇ ರೀಡಿಂಗ್ ಲೆಸ್ ದ್ಯಾನ್ 180 ಇದೆ. ಸೊ ಬ್ಯಾಕ್ ಬೇರಿಂಗ್ ಆಫ್ ಎ ಬಿ ಏನಾಗುತ್ತೆ, 222 ಡಿಗ್ರಿ 45 ಮಿನಿಟ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ 4 ಬೇರಿಂಗ್ ಆಫ್ ಬಿ ಸಿ ಈಕ್ವಲ್ ಟು 128 ಡಿಗ್ರಿ 15 ಮಿನಿಟ್ಸ್. ಸೊ ಬ್ಯಾಕ್ ಬೇರಿಂಗ್ ಆಫ್ ಬಿ ಸಿ ಈಕ್ವಲ್ ಟು 128 ಡಿಗ್ರಿ 15 ಮಿನಿಟ್ಸ್ ಪ್ಲಸ್ 180. ಇಲ್ಲಿ ನೋಡಿ, ಪ್ಲಸ್ಸು ಮೈನಸ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಪ್ಲಸ್ ಆಗ್ತಾ ಇದೆ ಬಿಕಾಸ್ ಸೊ ನಮಗೆ ಸಿಕ್ಕಿರೋಂಥದ್ದು ಕಡಿಮೆ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ 4 ಬೇರಿಂಗ್. ಸೊ ನೆಕ್ಸ್ಟ್ ಸಿ, 4 ಬೇರಿಂಗ್ ಆಫ್ ಸಿ ಡಿ ಈಕ್ವಲ್ ಟು 232 ಡಿಗ್ರಿ 15 ಮಿನಿಟ್ಸ್, ಅಂದರೆ ಸೊ ಇದೇನಾಗುತ್ತೆ, ವಿಚ್ ಈಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ, 180 ಡಿಗ್ರಿಗಿಂತ ಜಾಸ್ತಿ ಇದೆ 4 ಬೇರಿಂಗು. ಸೊ ದಸ್ ಬ್ಯಾಕ್ ಬೇರಿಂಗ್ ಈಕ್ವಲ್ ಟು ಏನಾಗುತ್ತೆ ಅವಾಗ, ಬ್ಯಾಕ್ ಬೇರಿಂಗ್ ಆಫ್ ಸಿ ಡಿ ಈಕ್ವಲ್ ಟು 232 ಡಿಗ್ರಿ 15 ಮಿನಿಟ್ಸ್ ಮೈನಸ್ 180 ಡಿಗ್ರಿ, ದಟ್ ಈಸ್ 52 ಡಿಗ್ರಿ 15 ಮಿನಿಟ್ಸ್ ಬರುತ್ತೆ. ಸಿಮಿಲರ್ಲಿ 4 ಬೇರಿಂಗ್ ಆಫ್ ಡಿ ಈಸ್ 301 ಡಿಗ್ರಿ 30 ಮಿನಿಟ್ಸ್. So back bearing of D should be 301 degree 30 minutes minus 180 degree, that is equal to 121 degree 30 minutes. So these are the 4 examples. So you can calculate number of examples na ನೀವು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸಿಗುತ್ತೆ, ನೀವೇ ಓನ್ ಆಗಿ ಕೂಡ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಫ್ರಮ್ ಬೇರಿಂಗ್ಸ್ ಅಟ್ ಎ ಸ್ಟೇಷನ್. ಸೊ ಬೋತ್ ಹೋಲ್ ಸರ್ಕಲ್ ಬೇರಿಂಗ್ ಮತ್ತು ರೆಡ್ಯೂಸ್ ಬೇರಿಂಗ್ ಒಳಗಡೆ. ಸೊ ವೆನ್ 2 lines meet at a point, 2 angles, that is interior angle and exterior angles are formed. ಎರಡು ಲೈನ್ ಮೀಟ್ ಆಗ್ತಾ ಇದೆ ಅಂತಂದರೆ, ಎರಡು ಲೈನ್ ಮೀಟ್ ಆಗ್ತಿದೆ ಅಂದರೆ ಅದಕ್ಕೆ ಇಂಟೀರಿಯರ್ ಆ್ಯಂಗಲು ಬರುತ್ತೆ, ಎಕ್ಸ್ಟೀರಿಯರ್ ಆ್ಯಂಗಲು ಬರುತ್ತೆ ಅಂತ ಅರ್ಥ. ದ ಸಮ್ ಆಫ್ ದೀಸ್ 2 angles ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಇದು ಎರಡನ್ನೂ ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರಬೇಕು, 360 ಡಿಗ್ರಿ ಬರಬೇಕು. ಸೊ ಫಾಲೋಯಿಂಗ್ ಆರ್ ದಿ ರೂಲ್ಸ್ ಮೇ ಬಿ ಅಪ್ಲೈಡ್ ಟು ಫೈಂಡ್ ದಿ ಇನ್ಕ್ಲೂಡೆಡ್ ಆ್ಯಂಗಲ್ ಬಿಟ್ವೀನ್ 2 lines. ಏನೇನದು ಅಂತೇಳಿ, ಸಬ್ಟ್ರಾಕ್ಟ್ ದಿ ಸ್ಮಾಲರ್ ಬೇರಿಂಗ್ ಫ್ರಮ್ ದಿ ಗ್ರೇಟರ್ ಒನ್, the difference will give you the included angle. If it is less than 180 degree, however if the difference exceeds 180 degree, it will be exterior angle. The included angle is 360 degree, that is exterior angle. So ಈ ರೂಲ್ನ ನೀವು ಜ್ಞಾಪಕ ಇಟ್ಕೊಳ್ಳಿ, ಜಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಲುಕ್ ಅಟ್ ದಿಸ್. ಎರಡನೇ ಎಕ್ಸಾಂಪಲ್ ನೋಡೋಣ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದಿ ಲೈನ್ಸ್ ಓ ಎ ಆ್ಯಂಡ್ ಓ ಬಿ ಗಿವನ್ ದೇರ್ ಬೇರಿಂಗ್ಸ್. ಅಂದರೆ ಓ ಎ ಮತ್ತು ಓ ಬಿ ಅನ್ನೋ ಲೈನ್ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ, ಬೇರಿಂಗ್ಸ್ನ ಕೊಟ್ಟಿದ್ದಾನೆ. ಸೊ ಬೇರಿಂಗ್ಸ್ ಕೊಟ್ಟಿದ್ದಾನೆ, ನಾವು ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು. ಹೇಗೆ, ಮೊದಲನೇದು ಓ ಎ ಲೈನ್ದು 25 ಡಿಗ್ರಿ 45 ಮಿನಿಟ್ಸ್ ಆ್ಯಂಡ್ ಓ ಬಿ ಲೈನ್ದು 140 ಡಿಗ್ರಿ 0 ಮಿನಿಟ್ಸ್ ಇದೆ. ಸೆಕೆಂಡ್ ಎಕ್ಸಾಂಪಲಲ್ಲಿ ಓ ಎ ಲೈನ್ದು 35 ಡಿಗ್ರಿ 15 ಮಿನಿಟ್ಸ್, ಓ ಬಿ ಲೈನ್ದು 315 ಡಿಗ್ರಿ 15 ಮಿನಿಟ್ಸ್. ಸಿಮಿಲರ್ಲಿ ಥರ್ಡ್ ಎಕ್ಸಾಂಪಲು ಓ ಎ ಲೈನ್ದು 115 ಡಿಗ್ರಿ 15 ಮಿನಿಟ್ಸ್, ಓ ಬಿ ಲೈನ್ದು 250 ಡಿಗ್ರಿ 15 ಮಿನಿಟ್ಸ್. ಇವಾಗ ನಾವೇನು ಮಾಡಬೇಕು, ಬೇರಿಂಗ್ಸ್ ಕೊಟ್ಟಿದ್ದಾರೆ, ಅದ್ರ ಮಧ್ಯೆ ಇರತಕ್ಕಂಥ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಮೊದಲನೇ ಓ ಎ ಈಸ್ 25 ಡಿಗ್ರಿ 45 ಮಿನಿಟ್ಸ್ ಆ್ಯಂಡ್ ಓ ಬಿ ಈಸ್ 140 ಡಿಗ್ರಿ 0 ಮಿನಿಟ್ಸ್. ಸೊ ಆ್ಯಂಗಲ್ ಎ ಓ ಬಿ ಈಕ್ವಲ್ ಟು ಬೇರಿಂಗ್ ಆಫ್ ಓ ಬಿ ಮೈನಸ್ ಬೇರಿಂಗ್ ಆಫ್ ಓ ಎ. ಸೊ ಬೇರಿಂಗ್ ಆಫ್ ಓ ಬಿ ಮೈನಸ್ ಬೇರಿಂಗ್ ಆಫ್ ಓ ಎ ಮಾಡಿದ್ರೆ ನಮಗೆ ಎ ಓ ಬಿ ಆ್ಯಂಗಲ್ ಸಿಗುತ್ತೆ. ಸೊ ಲುಕ್ ಅಟ್ ಹಿಯರ್, 140 degree 0 minutes minus 25 degree 45 minutes, that is angle AOB equal to 114 degree 114 degree 15 minutes ಬರುತ್ತೆ. ವೆರಿ ಸಿಂಪಲ್. ಸೊ
So next second example, OA is 35 degree 15 minutes and OB is 315 degree 15 minutes. ಏನದು angle EOB equal to bearing of OB minus bearing of OA. So bearing of OB equal to 315 degree 15 minutes minus bearing of OA equal to 35 degree 15 minutes, that is equal to 280 degree 0 minutes. So that is bearing. Since the difference is greater than 180, it is exterior angle. Thus interior angle BOA equal to 360 minus 280 80 degree. So ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ರಲ್ಲ ರೂಲಲ್ಲಿ ಆ್ಯಂಗಲ್ ನಮಗೆ 280 ಡಿಗ್ರಿ ಬಂತು, ವಿಚ್ ಇಸ್ ಗ್ರೇಟರ್ ದ್ಯಾನ್ 180 ಅಂದರೆ ಅದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗುತ್ತೆ. ಸೊ ನಾವು ಇಂಟೀರಿಯರ್ ಆ್ಯಂಗಲ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಅದನ್ನು 360 ಒಳಗಡೆ ಮೈನಸ್ ಮಾಡಬೇಕಾಗುತ್ತೆ, BOA ಈಕ್ವಲ್ ಟು. ಓಕೆ, ಸೊ ಇಂಟೀರಿಯರ್ ಆ್ಯಂಗಲ್ ಬೇಕು ಅಂದರೆ 360 ಮೈನಸ್ 280 ಡಿಗ್ರಿ. ಸೊ ದಟ್ ಈಸ್ ಇಂಟೀರಿಯರ್ ಆ್ಯಂಗಲ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ OAದು ಲೆಂತ್ 115 ಡಿಗ್ರಿ 15 ಮಿನಿಟ್ಸ್, ಸಾರಿ ಬೇರಿಂಗು. OBದು 250 degree 15 minutes here. So angle AOB equal to bearing of OB minus bearing of OA, that is 250 degree 15 minutes minus 115 degree 15 minutes, that is 135 degree 0. So which is less than 180 ಇರೋದ್ರಿಂದ ಇದು ಇಂಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲು, ದ ಆ್ಯಂಗಲ್ಸ್ ಅಬ್ಸರ್ವ್ಡ್ ವಿತ್ ದ ಸರ್ವೇರ್ ಕಾಂಪಾಸ್ ಇನ್ ಟ್ರಾವರ್ಸಿಂಗ್ ದಿ ಲೈನ್ಸ್ AB, BC, CD, DE and EF. Compute the included angles. So very simple. In case of reduced bearing, back bearing of line can be obtained by interchanging the north south and at the same time east west. ಇಲ್ಲಿ ನೋಡಿ, very simple, ಇದು ತುಂಬ ಸಿಂಪಲ್. 5 marks ಕ್ವಶನ್ ಕೇಳ್ತು ಅಂತಂದರೆ just decide, you just fix it, it is in your pocket. 5 marks are there in your pocket. ತುಂಬ ಸಿಂಪಲ್. So the angle observed with the survey compass in the traversing lines AB, BC, CD, DE and EF, compute the included angles. ಏನಂತಂದ್ರೆ included angles ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತೇಳಿ ಇಲ್ಲಿ ನೋಡಿ. ಇನ್ ಕೇಸ್ ಆಫ್ ರೆಡ್ಯೂಸ್ ಬೇರಿಂಗ್, ಬ್ಯಾಕ್ ಬೇರಿಂಗ್ ಆಫ್ ಎ ಲೈನ್ ಕ್ಯಾನ್ ಬಿ obtained by interchanging north south and at the same time east west. ಇಲ್ಲಿ ನೋಡಿ 4 ಬೇರಿಂಗ್ ಕೊಟ್ಟಿದ್ದಾರೆ, ನಾವು ಬ್ಯಾಕ್ ಬೇರಿಂಗ್ನ ಫೈಂಡ್ ಔಟ್ ಮಾಡಬೇಕೀಗ. AB ಲೈನ್ದು 4 ಬೇರಿಂಗು ನಾರ್ತ್ 55 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಇದೆ. ಸೊ ಇದ್ರದ್ದು ಬ್ಯಾಕ್ ಬೇರಿಂಗ್ ಏನಾಗುತ್ತೆ, ನಾರ್ತ್ ಇರೋದನ್ನು ಸೌತ್ ಮಾಡಬೇಕು, ಈಸ್ಟ್ ಇರೋದನ್ನು ವೆಸ್ಟ್ ಮಾಡಬೇಕು. ಸೊ ಅಷ್ಟು ಮಾಡಿದ್ರೆ ಬಂದಂಗೆ. ಲುಕ್ ಅಟ್ ಇಸ್, ಸೊ ನಾರ್ತ್ 55 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಇದೆ, ಇದ್ರದ್ದು ಬ್ಯಾಕ್ ಬೇರಿಂಗ್ ಏನಾಗುತ್ತೆ, ಸೌತ್ 55 ಡಿಗ್ರಿ 30 ಮಿನಿಟ್ಸ್ ವೆಸ್ಟ್ ಆಗುತ್ತೆ. ಸಿಮಿಲರ್ಲಿ BCದು ಸೌತ್ 60 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಇದೆ, ಇದು ಸೌತ್ ಜಾಗದಲ್ಲಿ ನಾರ್ತ್ ಮಾಡಿ, ಈಸ್ಟ್ ಜಾಗದಲ್ಲಿ ವೆಸ್ಟ್ ಮಾಡಿ. ಇಲ್ಲಿ ನೋಡಿ, ಸೌತ್ ಜಾಗದಲ್ಲಿ ನಾರ್ತ್ ಮಾಡಿದ್ರು, ಈಸ್ಟ್ ಜಾಗದಲ್ಲಿ ವೆಸ್ಟ್ ಮಾಡಿದ್ರು. ಸೊ ನಾರ್ತ್ 63 ಡಿಗ್ರಿ 30 ಮಿನಿಟ್ಸ್ ವೆಸ್ಟ್ ಮಾಡಿದ್ರೆ ಅದರದ್ದು ಬ್ಯಾಕ್ ಬೇರಿಂಗ್ ಬಂದು. ಸಿಮಿಲರ್ಲಿ CD ಲೈನ್ದು ನಾರ್ತ್ 70 ಡಿಗ್ರಿ 0 ಮಿನಿಟ್ಸ್ ಈಸ್ಟ್ ಇದೆ, ಇದ್ರದ್ದು ಬ್ಯಾಕ್ ಬೇರಿಂಗ್ ಬೇಕು ಅಂದರೆ ಸೌತ್ 70 ಡಿಗ್ರಿ 0 ಮಿನಿಟ್ಸ್ ವೆಸ್ಟ್. ಯಾಕೆ ಈ ರೀತಿ ಮಾಡ್ತೀವಿ ಅಂದರೆ, ಸೊ ದ ಡಿಫ್ರೆನ್ಸ್ ಬಿಟ್ವೀನ್ 4 ಬೇರಿಂಗ್ ಆ್ಯಂಡ್ ಬ್ಯಾಕ್ ಬೇರಿಂಗ್ ಈಸ್ 180 ಡಿಗ್ರಿ, ದಟ್ ವಿ ನೋ ದಟ್. ಸೊ 180 ಡಿಗ್ರಿ ಡಿಫ್ರೆನ್ಸ್ ಇದೆ ಅಂತಂದರೆ ನಾರ್ತ್ ಮತ್ತು ಈಸ್ಟ್ ಮಧ್ಯೆ ಇದೆ ಅಂತಂದರೆ ಸೌತ್ ಮತ್ತು ವೆಸ್ಟ್ ಮಧ್ಯೆ ಬರುತ್ತೆ ಬ್ಯಾಕ್ ಬೇರಿಂಗ್ ಅಂತ ಅರ್ಥ ನೋಡಿ. ಸೊ ನೆಕ್ಸ್ಟ್ ಸಿಮಿಲರ್ಲಿ DE ಲೈನ್ DE ಸೌತ್ 45 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಇದೆ. ಸೊ ಅದನ್ನು ನಾವು ಬ್ಯಾಕ್ ಬೇರಿಂಗ್ ಮಾಡಬೇಕು ಅಂತಂದರೆ ಏನರ್ಥ, ನಾರ್ತ್ 45 ಡಿಗ್ರಿ 30 ಮಿನಿಟ್ಸ್ ವೆಸ್ಟ್ ಆಗುತ್ತೆ. ಗಾಟ್ ಇಟ್. ಸೊ EF ಅನ್ನೋ ಲೈನು ನಾರ್ತ್ 72 ಡಿಗ್ರಿ 15 ಮಿನಿಟ್ಸ್ ಈಸ್ಟ್ ಇದೆ, ಇದ್ರದ್ದು ಬ್ಯಾಕ್ ಬೇರಿಂಗ್ ಬೇಕು ಅಂದರೆ ನಾರ್ತ್ ಇರೋದನ್ನು ಸೌತ್ ಮಾಡ್ತೀವಿ, ಈಸ್ಟ್ ಇರೋದನ್ನು ವೆಸ್ಟ್ ಮಾಡ್ತೀವಿ. ಸೊ ಸೌತ್ 72 ಡಿಗ್ರಿ 15 ಮಿನಿಟ್ಸ್ ವೆಸ್ಟ್. ಸೊ ಇಟ್ ಈಸ್ ವೆರಿ ಸಿಂಪಲ್ ಟು ಕನ್ವರ್ಟ್ ದ ರೆಡ್ಯೂಸ್ಡ್ ಬೇರಿಂಗ್ ಫ್ರಮ್ 4 ಬೇರಿಂಗ್ ಟು ಬ್ಯಾಕ್ ಬೇರಿಂಗ್. ಅಂದರೆ ರೆಡ್ಯೂಸ್ಡ್ ಬೇರಿಂಗ್ ಅಥವಾ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್ ಅಥವಾ ರೆಡ್ಯೂಸ್ ಬೇರಿಂಗ್ ಸಿಸ್ಟಮಲ್ಲಿ ಇರ್ತಕ್ಕಂಥ ನಾವು 4 ಬೇರಿಂಗ್ ಮತ್ತು ಬ್ಯಾಕ್ ಬೇರಿಂಗ್ನ ಕನ್ವರ್ಟ್ ಮಾಡೋದು ವೆರಿ ಸಿಂಪಲ್. ನಾರ್ತ್ ಇರೋದನ್ನು ಸೌತ್ ಮಾಡಿ, ಸೌತ್ ಇರೋದನ್ನು ನಾರ್ತ್ ಮಾಡಿ, ಈಸ್ಟ್ ಇರೋದನ್ನು ವೆಸ್ಟ್ ಮಾಡಿ, ವೆಸ್ಟ್ ಇರೋದನ್ನು ಈಸ್ಟ್ ಮಾಡಿ. ಸೊ ನಮಗೆ 4 ಬೇರಿಂಗ್ ಮತ್ತು ಬ್ಯಾಕ್ ಬೇರಿಂಗ್ ಸಿಗುತ್ತೆ. ಸೊ ಆಮೇಲೆ ಇಫ್ ಯು ವಾಂಟ್ ಟು ಕಂಪ್ಯೂಟ್ ದಿ ಇನ್ಕ್ಲೂಡ್ ಆ್ಯಂಗಲ್ಸ್, ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಆ್ಯಂಗಲ್ಸ್ ಬೇಕು ಅಂತಂದರೆ, ಸೊ ಇಟ್ ಈಸ್ ವೆರಿ ಸಿಂಪಲ್. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಮೈ ಪ್ರಿವಿಯಸ್ ಎಕ್ಸಾಂಪಲ್. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ನಾವು ಇನ್ಕ್ಲೂಡೆಡ್ ಆ್ಯಂಗಲ್ಸ್ ಅಥವಾ ಇಂಟೀರಿಯರ್ ಆ್ಯಂಗಲ್ಸ್ ಅಥವಾ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಐ ಹೋಪ್ ವಿ ಹ್ಯಾವ್ ಕವರ್ಡ್ ದ ಕಂಟೆಂಟ್ ವಾಟ್ ವಿ ಹ್ಯಾವ್ ಡಿಸ್ಕಸ್. ಅಂದರೆ ಈ ಒಂದು ಸೆಷನಲ್ಲಿ ಏನೇನು ಕಂಟೆಂಟ್ನ ಕಲಿಬೇಕು ಅಂದ್ಕೊಂಡಿದ್ವಿ ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಅಂತ ಅನ್ಕೋತೀನಿ. ಸೊ ದ ರಿಮೈನಿಂಗ್ ಪಾರ್ಟ್ ವಿಲ್ ಕಂಟಿನ್ಯೂ ಇನ್ ಅವರ್ ನೆಕ್ಸ್ಟ್ ಸೆಷನ್. ಬಿಫೋರ್ ವಾಚಿಂಗ್ ದ ನೆಕ್ಸ್ಟ್ ಸೆಷನ್ ವಿಡಿಯೋ, I request you all to follow the instructions given in this session and also work out the problem solved and also try to refer different textbooks and solve the problems. So different problems irte, textbooks na refer ಮಾಡಿ, you'll get number of problems, try to solve the problems, because surveying ಅಂತಂದರೆ you need to go through the problems and formulas. So formulas, rules, notes, ಇದನ್ನೆಲ್ಲ
ಸಿಂಪಲ್ ಆಗಿ ಜ್ಞಾಪಕ ಇಟ್ಕೋಬೇಕಂದ್ರೆ ಯು ನೀಡ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ಸಿಂಪಲ್ ಆಗಿ ನಾವು ಜ್ಞಾಪಕ ಇಟ್ಕೋಬೋದು. So for preparing this content, I have referred these textbooks, that is Surveying Volume 1 and 2 by B.C. Punya, and Surveying and Leveling Volume 1 and 2 by T.P. Kanetkar and S.P. Kulkarni, and Surveying and Leveling by S.S. Bhavikatti, and Surveying by Duggal. So these are the textbooks we have referred. You can refer these textbooks and also other textbooks with good authors. ಬೇರೆ ಟೆಕ್ಸ್ಟ್ಬುಕ್ಸ್ನ ನೀವು ರೆಫರ್ ಮಾಡ್ಬೋದು. ಸೊ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಆದಷ್ಟು. And this is the team, 2 members, myself Anil Kumar BS and one more person, Mr. Mohammad Abidullah. So we both have put our efforts to prepare this content, and we'll meet in our next session. Next session will be. Thank you very much.